ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಸ್ಪೀಚ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ 25 ಸಾಲುಗಳ ಪ್ರಬಂಧ ನೋಡ್ತಾ ಇದ್ವಿ. ಈ ಒಂದು ಪ್ರಬಂಧ ಅಂತಕ್ಕಂಥ ಇಷ್ಟವಾದರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತೆಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರಿಗೆ ಚಾನಲ್ ಸಜ್ಜ ಇಂಥ ಅನೇಕ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಒಂದು ಪ್ರಬಂಧ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು 14 ಏಪ್ರಿಲ್ 1891ರಂದು ಜನಿಸಿದರು. ಓಕೆ, ಅಂತ ಎರಡನೇ ಪಾಯಿಂಟ್ ನೋಡಿ, ಮಧ್ಯಪ್ರದೇಶದ ಮಾಹೋ ಅವರ ಜನ್ಮಸ್ಥಳವಾಗಿದೆ. ಓಕೆ, ಅಂತ ನೋಡಿ ಮೂರನೇ ಪಾಯಿಂಟ್, ಅವರ ತಂದೆ ರಾಮ್ಜಿ ಸಕ್ಪಾಲ್ ಸುಬೇದಾರ್ ಆಗಿದ್ದರು. ಅಂತ ನೋಡಿ ನಾಲ್ಕನೇ ಪಾಯಿಂಟ್, ಅವರ ತಾಯಿ ಭೀಮಾಬಾಯಿ ಗೃಹಿಣಿ ಆಗಿದ್ದರು. ಅಂತ ನೋಡಿ ಐದನೇ ಪಾಯಿಂಟ್, ಅವರ ಪೂರ್ಣ ಹೆಸರು ಭೀಮರಾವ್ ರಾಮಜಿ ಅಂಬೇಡ್ಕರ್. ಮತ್ತು ನೋಡಿ, ಅವರ ಪೂರ್ಣ ಹೆಸರು ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಆರನೇ ಪಾಯಿಂಟ್, ಅವರು ಬಾಲ್ಯದಿಂದಲೇ ಅನೇಕ ಕಷ್ಟಗಳನ್ನು ಎದುರಿಸಿದರು. ಅವರು ಬಾಲ್ಯದಿಂದಲೇ ಅನೇಕ ಕಷ್ಟಗಳನ್ನು ಎದುರಿಸಿದರು. ಏಳನೇ ಪಾಯಿಂಟ್ ನೋಡಿ, ಅವರು ಎಲಿಫೆಂಟ್ ಸ್ಟೋನ್ ಕಾಲೇಜಿನಿಂದ ಪದವಿ ಪಡೆದರು. ಓಕೆ, ಅಂತ ನೋಡಿ ಎಂಟನೇ ಪಾಯಿಂಟ್, ಅವರು ಬಾಬಾ ಸಾಹೇಬ್ ಎಂದು ಪ್ರಖ್ಯಾತರಾಗಿದ್ದರು. ಒಂಬತ್ತನೇ ಪಾಯಿಂಟ್ ನೋಡಿ, ಅವರು ವಿದೇಶದಲ್ಲಿ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದ ಮೊದಲ ಭಾರತೀಯ. ಮತ್ತೊಮ್ಮೆ ನೋಡಿ, ಅವರು ವಿದೇಶದಲ್ಲಿ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದ ಮೊದಲ ಭಾರತೀಯ. ಹತ್ತನೇ ಪಾಯಿಂಟ್ ನೋಡಿ, ಅವರ ಮೊದಲ ಪತ್ನಿ ರಮಾಬಾಯಿ 1935ರಲ್ಲಿ ನಿಧನರಾದರು. ಮತ್ತೊಮ್ಮೆ ನೋಡಿ, ಅವರ ಮೊದಲ ಪತ್ನಿ ರಮಾಬಾಯಿ 1935ರಲ್ಲಿ ನಿಧನರಾದರು. ಎರಡನೇ ಪಾಯಿಂಟ್ ನೋಡಿ, ಅವರ ಎರಡನೇ ಪತ್ನಿ ಡಾಕ್ಟರ್ ಸವಿತಾ ಅವರು 2003ರಲ್ಲಿ ನಿಧನರಾದರು. ಓಕೆ, 2003ರಲ್ಲಿ ನಿಧನರಾದರು. 12ನೇ ಪಾಯಿಂಟ್, ಅವರ ಪುತ್ರ
ಯಶವಂತ ಅಂಬೇಡ್ಕರ್. ಯಶವಂತ ಅಂಬೇಡ್ಕರ್ ಅವರ ಪುತ್ರ ಯಶವಂತ ಅಂಬೇಡ್ಕರ್. 13ನೇ ಪಾಯಿಂಟ್ ನೋಡಿ, ಅವರು ಭಾರತ ದೇಶದ ಮೊದಲ ಕಾನೂನು ಮಂತ್ರಿಯಾಗಿದ್ದರು. 14ನೇ ಪಾಯಿಂಟ್ ನೋಡಿ, ಅವರು ಭಾರತೀಯ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಅಂತ ನೋಡಿ. 15ನೇ ಪಾಯಿಂಟ್, ಅವರನ್ನು ಭಾರತದ ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ. ಮತ್ತು ನೋಡಿ, ಅವರನ್ನು ಭಾರತದ ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ. 16ನೇ ಪಾಯಿಂಟ್ ನೋಡಿ, ಅವರು ಮೂಕನಾಯಕ ಎಂಬ ಪತ್ರಿಕೆಯನ್ನು ಆರಂಭಿಸಿದರು. ಓಕೆ ಅಂತ ನೋಡಿ. 17ನೇ ಪಾಯಿಂಟ್, 1927ರ ವೇಳೆಗೆ ಅಂಬೇಡ್ಕರ್ ರವರು ದಲಿತ ಹಕ್ಕುಗಳ ಚಳುವಳಿಯನ್ನು ಪ್ರಾರಂಭಿಸಿದರು. ಮತ್ತು ನೋಡಿ, 1927ರ ವೇಳೆಗೆ ಅಂಬೇಡ್ಕರ್ ಅವರು ದಲಿತ ಹಕ್ಕುಗಳ ಚಳುವಳಿಯನ್ನು ಪ್ರಾರಂಭಿಸಿದರು. ಅಂತ ನೋಡಿ. 18ನೇ ಪಾಯಿಂಟ್ ನೋಡಿ, 1936ರಲ್ಲಿ ಅವರು ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಸ್ಥಾಪಿಸಿದರು. ಮತ್ತು ನೋಡಿ, 1936ರಲ್ಲಿ ಅವರು ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಸ್ಥಾಪಿಸಿದರು. 19ನೇ ಪಾಯಿಂಟ್ ನೋಡಿ, ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ. ಆದರೆ ನಾನು ಹಿಂದುವಾಗಿ ಸಾಯುವುದಿಲ್ಲ ಎಂದು 1935ರಲ್ಲಿ ಘೋಷಿಸಿದರು. ಮತ್ತು ನೋಡಿ, ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ, ಆದರೆ ನಾನು ಹಿಂದುವಾಗಿ ಸಾಯುವುದಿಲ್ಲ ಎಂದು 1935ರಲ್ಲಿ ಘೋಷಿಸಿದರು. 20ನೇ ಪಾಯಿಂಟ್ ನೋಡಿ, ಅಕ್ಟೋಬರ್ 1956ರಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. 21ನೇ ಪಾಯಿಂಟ್ ನೋಡಿ, ಅವರ ಆತ್ಮಚರಿತ್ರೆ ವೇಟಿಂಗ್ ಫಾರ್ ಎ ವೀಸಾ. ಮತ್ತೊಮ್ಮೆ ನೋಡಿ, ಅವರ ಆತ್ಮಚರಿತ್ರೆ ವೇಟಿಂಗ್ ಫಾರ್ ಎ ವೀಸಾ. 22ನೇ ಪಾಯಿಂಟ್ ನೋಡಿ, 6 ಡಿಸೆಂಬರ್ 1956ರಂದು ನಿಧನರಾದರು. 6 ಡಿಸೆಂಬರ್ 1956ರಂದು ನಿಧನರಾದರು. 23ನೇ ಪಾಯಿಂಟ್ ನೋಡಿ, ಅವರ ನಿಧನ ದಿನವನ್ನು ಮಹಾಪರಿನಿರ್ವಾಣ ದಿನವೆಂದು ಆಚರಿಸಲಾಗುತ್ತದೆವೆಂದು
ಆಚರಿಸಲಾಗುತ್ತದೆ. ಓಕೆ, ಮತ್ತೊಮ್ಮೆ ನೋಡಿ, ಅವರ ನಿಧನ ದಿನವನ್ನು ಮಹಾಪರಿನಿರ್ವಾಣ ದಿನವೆಂದು ಆಚರಿಸಲಾಗುತ್ತದೆ. 24ನೇ ಪಾಯಿಂಟ್ ನೋಡಿ, ಅವರ ಜನ್ಮದಿನವನ್ನು ಅಂಬೇಡ್ಕರ್ ಜಯಂತಿ ಎಂದು ಆಚರಿಸಲಾಗುತ್ತದೆ. ಓಕೆನಾ? ಅಂತ ನೋಡಿ, ಲಾಸ್ಟ್ ಪಾಯಿಂಟ್ 25ನೇ ಪಾಯಿಂಟ್ ನೋಡಿ, 1990ರಲ್ಲಿ ಮರಣೋತ್ತರ ಭಾರತ ರತ್ನ ನೀಡಿ ಗೌರವಿಸಲಾಯಿತು. ಮತ್ತು ನೋಡಿ, 1990ರಲ್ಲಿ ಮರಣೋತ್ತರ ಭಾರತ ರತ್ನ ನೀಡಿ ಗೌರವಿಸಲಾಯಿತು. ಓಕೆ, ರೈಟ್. ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತು. ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.